ಮಾನವ ಜೀವನದ ಸಮಗ್ರ ಆರೋಗ್ಯದಲ್ಲಿ ನಿದ್ರೆ ಅತ್ಯಂತ ಪ್ರಮುಖ ಅಂಶವೆಂದು ಎಲ್ಲ ಋಷಿಗಳು, ವೈದ್ಯರು ಮತ್ತು ವಿಜ್ಞಾನಿಗಳು ಒಪ್ಪಿಕೊಂಡಿದ್ದಾರೆ. ನಿದ್ರೆ ಎಂದರೆ ಕೇವಲ ವಿಶ್ರಾಂತಿ ಅಲ್ಲ, ಅದು ದೇಹ, ಮನಸ್ಸು ಮತ್ತು ಆತ್ಮದ ಪುನಶ್ಚೇತನದ ಪ್ರಕ್ರಿಯೆ. ಒಂದು ದಿನಪೂರ್ತಿ ಕೆಲಸ ಮಾಡಿದ ಬಳಿಕ ನಮ್ಮ ದೇಹದ ಸ್ನಾಯುಗಳು, ನರಗಳು, ಹೃದಯ ಮತ್ತು ಮೆದುಳು ವಿಶ್ರಾಂತಿ ಪಡೆಯಲು, ಪುನಃ ಶಕ್ತಿ ಸಂಗ್ರಹಿಸಲು ನಿದ್ರೆ ಅಗತ್ಯ. ಮನುಷ್ಯನು ರಾತ್ರಿ ವೇಳೆ ಕನಿಷ್ಠ 6 ರಿಂದ 8 ಗಂಟೆಗಳಾದರೂ ಸಂಪೂರ್ಣವಾಗಿ ನಿದ್ರೆ ಮಾಡಿದರೆ ಮಾತ್ರ ಮುಂದಿನ ದಿನ ಚೈತನ್ಯದಿಂದ, ಲವಲವಿಕೆಯಿಂದ, ಉತ್ಸಾಹದಿಂದ ಬದುಕಲು ಸಾಧ್ಯವಾಗುತ್ತದೆ. ಆದರೆ ಇಂದಿನ ವೇಗದ ಜೀವನದಲ್ಲಿ ಅನೇಕರು ನಿದ್ರೆ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮೊಬೈಲ್, ಟಿವಿ, ಕೆಲಸದ ಒತ್ತಡ, ಚಿಂತನೆ ಮತ್ತು ಒತ್ತಾಯಪೂರ್ಣ ಜೀವನ ಶೈಲಿಯ ಪರಿಣಾಮವಾಗಿ ನಿದ್ರೆಯ ಗುಣಮಟ್ಟ ಕುಸಿಯುತ್ತಿದೆ. ಇದರಿಂದ ಅನೇಕ ರೀತಿಯ ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಉಂಟಾಗುತ್ತವೆ. ದಣಿವು, ಮನಸ್ಸಿನ ಅಶಾಂತಿ, ಸ್ಮರಣಶಕ್ತಿ ಕಡಿಮೆಯಾಗುವುದು, ಹೃದಯ ಸಂಬಂಧಿ ಸಮಸ್ಯೆಗಳು, ಕಣ್ಣಿನ ಒತ್ತಡ ಮತ್ತು ರಕ್ತದೊತ್ತಡದ ಏರಿಕೆ. ನಿದ್ರೆ ಸರಿಯಾಗಿ ಆಗದಿರುವುದು ಜೀವನದ ಉತ್ಸಾಹವನ್ನೇ ಹಾಳು ಮಾಡುತ್ತದೆ. ಆದ್ದರಿಂದ ನಮ್ಮ ಪೂರ್ವಜರು ನಿದ್ರೆಗೆ ಸಂಬಂಧಿಸಿದ ನೂರಾರು ಮಾರ್ಗಗಳನ್ನು ಸೂಚಿಸಿದ್ದಾರೆ. ವೈಜ್ಞಾನಿಕ ಸಲಹೆಗಳ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ನಿದ್ರೆಗೆ ಸಂಬಂಧಿಸಿದ ವಿಶಿಷ್ಟ ಪರಿಹಾರ ಕ್ರಮಗಳು ಉಲ್ಲೇಖವಾಗಿವೆ. ಪ್ರತಿಯೊಂದು ರಾಶಿಗೂ ಅದರ ಸ್ವಭಾವ, ತತ್ವ, ಗ್ರಹಾಧಿಪತಿ ಮತ್ತು ಶಕ್ತಿಯ ಪ್ರಕಾರ ನಿದ್ರೆ ಸರಿಯಾಗಲು ವಿಶೇಷ ಕ್ರಮಗಳನ್ನು ತಜ್ಞರು ವಿವರಿಸಿದ್ದಾರೆ. ಮೇಷ ರಾಶಿ. ಮೇಷ ರಾಶಿಯವರು ಅಗ್ನಿತತ್ವಕ್ಕೆ ಸೇರಿದವರು. ಅವರು ಉತ್ಸಾಹಿ, ಚಟುವಟಿಕೆಯುಳ್ಳವರು ಮತ್ತು ದಿನವಿಡೀ ಚಿಂತನೆಗಳಿಂದ ತುಂಬಿರುತ್ತಾರೆ. ಅವರ ದೇಹದಲ್ಲಿರುವ ಶಕ್ತಿಯು ರಾತ್ರಿ ವೇಳೆ ಸಹ ಶಾಂತವಾಗುವುದಿಲ್ಲ, ಆದ್ದರಿಂದ ನಿದ್ರೆ ಕಷ್ಟವಾಗುತ್ತದೆ. ಇಂತಹವರು ತಮ್ಮ ಮಲಗುವ ಕೋಣೆಯ ಕಿಟಕಿಯ ಹೊರಗೆ ಅಥವಾ ಹತ್ತಿರ ತುಳಸಿ ಗಿಡವನ್ನು ಇರಿಸುವುದು ಅತ್ಯುತ್ತಮ. ತುಳಸಿ ಸಸ್ಯದ ವಾಸನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ, ಆಮ್ಲಜನಕದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಹಾಗೂ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ರಾತ್ರಿ ಮಲಗುವ ಮೊದಲು ಯಾವುದೇ ರೀತಿಯ ಗಾಢ ವ್ಯಾಯಾಮ ಅಥವಾ ಚಿಂತನೆಯನ್ನು ತಪ್ಪಿಸಿ. ಬದಲಿಗೆ ಶಾಂತ ಸಂಗೀತ ಅಥವಾ ಧ್ಯಾನ ಮಾಡುವುದರಿಂದ ನಿದ್ರೆ ಸುಲಭವಾಗಿ ಬರುತ್ತದೆ. ವೃಷಭ ರಾಶಿ. ಭೂಮಿಯ ರಾಶಿಯಾದ ವೃಷಭರು ಶಾಂತ ಮತ್ತು ಸ್ಥಿರ ಸ್ವಭಾವದವರು. ಆದರೆ ಹಣಕಾಸಿನ ಅಥವಾ ಕುಟುಂಬದ ಚಿಂತೆಗಳಿಂದ ಮನಸ್ಸು ಅಶಾಂತಿಯಾದರೆ ಅವರಿಗೆ ನಿದ್ರೆ ಬರುವುದಿಲ್ಲ. ತಜ್ಞರ ಪ್ರಕಾರ ಇವರ ಮಲಗುವ ಕೋಣೆಯ ಬಲಭಾಗದಲ್ಲಿ ತಿಳಿ ಹಳದಿ ಬಣ್ಣದ ಲೈಟ್ ಇಡುವುದು ಒಳಿತು. ಹಳದಿ ಬಣ್ಣವು ಭೂಮಿಯ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದ್ದು ನಿದ್ರೆಗೆ ಸಹಕಾರಿಯಾಗುತ್ತದೆ. ಜೊತೆಗೆ ರಾತ್ರಿ ಮಲಗುವ ಮುನ್ನ ಪಾದಗಳಿಗೆ ಎಣ್ಣೆ ಮಸಾಜ್ ಮಾಡುವುದರಿಂದ ದೇಹದ ಉಷ್ಣತೆ ನಿಯಂತ್ರಣವಾಗುತ್ತದೆ, ರಕ್ತ ಸಂಚಾರ ಸುಧಾರಿಸುತ್ತದೆ ಮತ್ತು ನಿದ್ರೆ ಆಳವಾಗುತ್ತದೆ. ವೃಷಭ ರಾಶಿಯವರು ತಮ್ಮ ಹಾಸಿಗೆಯ ಹತ್ತಿರ ಸುಗಂಧಿತ ಹೂಗಳು ಅಥವಾ ನೈಸರ್ಗಿಕ ವಾಸನೆಯ ದೀಪವನ್ನು ಇಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ವಾಯುತತ್ವದವರು, ಅಂದರೆ ಅವರ ಮನಸ್ಸು ಎಂದಿಗೂ ನಿಲ್ಲದ ಚಿಂತನೆಯೊಳಗೆ ತೇಲುತ್ತಿರುತ್ತದೆ. ಅವರಿಗೆ ನಿದ್ರೆ ಬಾರದಿರುವುದಕ್ಕೆ ಕಾರಣ ಅತಿಯಾದ ಚಿಂತನೆ. ಇವರ ಮಲಗುವ ಕೋಣೆಯಲ್ಲಿ ಲೋಹದ ವಸ್ತುಗಳನ್ನು ತಪ್ಪಿಸಿ. ಮರದ ಪೀಠೋಪಕರಣಗಳನ್ನು ಬಳಸುವುದು ಅತ್ಯಂತ ಲಾಭದಾಯಕ. ಮರವು ಪ್ರಕೃತಿಯ ಶಕ್ತಿಯನ್ನು ಹೊಂದಿದ್ದು ಅದು ವಾತಾವರಣವನ್ನು ಸಮತೋಲನದಲ್ಲಿಡುತ್ತದೆ. ಕೃತಕ ಬೆಳಕು ಮತ್ತು ಗದ್ದಲವನ್ನು ತಪ್ಪಿಸಿ. ಶಾಂತವಾದ ಹಸಿರು ಅಥವಾ ನೀಲಿ ಬಣ್ಣದ ಸಣ್ಣ ದೀಪವನ್ನು ಹಾಸಿಗೆಯ ಹತ್ತಿರ ಇಡುವುದು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿ. ಕರ್ಕಾಟಕ. ನೀರಿನ ರಾಶಿಯಾದ ಕಟಕ ರಾಶಿಯವರು ಚಂದ್ರನ ಪ್ರಭಾವಕ್ಕೊಳಗಾಗಿರುವುದರಿಂದ ಭಾವನಾತ್ಮಕವಾಗಿ ತುಂಬಾ ನಾಜೂಕಾಗಿರುತ್ತಾರೆ. ಇವರಿಗೆ ನಿದ್ರೆ ಅಡಚಣೆ ಆಗುವುದು ಭಾವನಾತ್ಮಕ ಚಿಂತನೆಯಿಂದ. ಇವರಿಗೆ ಆಕಾಶದ ನೋಟ ಅಥವಾ ಚಂದ್ರನ ಬೆಳಕಿನ ಸ್ಪರ್ಶ ಅತ್ಯಂತ ಉಪಯುಕ್ತ. ಮಲಗುವ ಕೋಣೆಯಲ್ಲಿ ಕಿಟಕಿಯಿಂದ ಆಕಾಶವನ್ನು ನೋಡಲು ವ್ಯವಸ್ಥೆ ಮಾಡುವುದು,
ಅಥವಾ ಮೇಲ್ಭಾಗದಲ್ಲಿ ನಕ್ಷತ್ರಗಳ ಚಿತ್ರ ಹಾಕುವುದು ಶಾಂತಿಯ ಅನುಭವ ನೀಡುತ್ತದೆ. ಚಂದ್ರನ ಬೆಳಕು ಮನಸ್ಸಿಗೆ ಶಾಂತಿಯನ್ನು ನೀಡುವುದರಿಂದ ನಿದ್ರೆಗೆ ಸಹಾಯವಾಗುತ್ತದೆ. ಸಿಂಹರಾಶಿಯವರು ಅಗ್ನಿತತ್ವದವರು. ಅವರ ಆತ್ಮಗೌರವ, ನಾಯಕತ್ವ ಮತ್ತು ಮಹತ್ವಾಕಾಂಕ್ಷೆ ಅವರಿಗೆ ಶಕ್ತಿ ನೀಡಿದರು. ಅದು ರಾತ್ರಿ ವೇಳೆ ನಿದ್ರೆಗೆ ಅಡಚಣೆಯಾಗುತ್ತದೆ. ಇವರಿಗೆ ಶಾಂತಿಯ ವಾತಾವರಣ ಅಗತ್ಯ. ಮಲಗುವ ಕೋಣೆಯ ಗೋಡೆಗಳನ್ನು ಬಿಳಿ ಬಣ್ಣದಲ್ಲಿ ಬಣ್ಣಿಸಿ ಕೋಣೆಯನ್ನು ಶುಭ್ರ ಮತ್ತು ಬೆಳಕಿನಿಂದ ತುಂಬಿಡಿ. ಅತಿ ಹೆಚ್ಚು ತಂಪಾದ ಎಸಿ ಅಥವಾ ಶಬ್ದಯುಕ್ತ ಫ್ಯಾನ್ ಬಳಸುವುದು ತಪ್ಪು. ಶುದ್ಧವಾದ ವಾತಾವರಣದಲ್ಲಿ ಬಿಳಿ ಹಾಸಿಗೆ ಮೇಲೆ ಮಲಗುವುದರಿಂದ ದೇಹ ಮತ್ತು ಮನಸ್ಸಿಗೆ ಸಮತೋಲನ ಸಿಗುತ್ತದೆ. ಕನ್ಯಾ ರಾಶಿಯವರು ಶಿಸ್ತಿನ, ಪರಿಶೀಲನೆಯ ಮತ್ತು ದೇವನಿಷ್ಠೆಯ ಸ್ವಭಾವದವರು. ಅವರಿಗೆ ನಿದ್ರೆ ಬಾರದಿರುವುದು ಅತಿಯಾದ ಯೋಚನೆಯಿಂದ. ತಜ್ಞರು ಹೇಳುವಂತೆ ಪ್ರತಿದಿನ ಮಲಗುವ ಮೊದಲು 108 ಬಾರಿ ಶ್ರೀರಾಮ ಜಯಂ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸುವುದು ಅಥವಾ ಬರೆಯುವುದು ಮನಸ್ಸಿನ ಅಶಾಂತಿಯನ್ನು ದೂರ ಮಾಡುತ್ತದೆ. ಈ ಧ್ವನಿಯ ಆವರಣ ಮನಸ್ಸನ್ನು ಶುದ್ಧಗೊಳಿಸಿ ನಿದ್ರೆಯೊಳಕ್ಕೆ ತಳ್ಳುತ್ತದೆ. ಹಾಸಿಗೆಯ ಹತ್ತಿರ ದೇವರ ಚಿಹ್ನೆಯ ಒಂದು ಚಿತ್ರ ಅಥವಾ ಮೂರ್ತಿಯನ್ನು ಇಡುವುದು ಧ್ಯಾನಕ್ಕೆ ಸಹಾಯಕ. ತುಲಾ ರಾಶಿಯವರು ಸಮತೋಲನದ ಸಂಕೇತ. ಇವರಿಗೆ ನಿದ್ರೆ ಸರಿಯಾಗಿ ಬರಬೇಕಾದರೆ ಕೋಣೆಯ ವಾತಾವರಣ ಶಾಂತವಾಗಿರಬೇಕು. ಕೋಣೆಯಲ್ಲಿ ಗಾಳಿ, ಬೆಳಕು ಮತ್ತು ಜಾಗ ಇರಲಿ. ಅತಿ ಹೆಚ್ಚು ವಸ್ತುಗಳನ್ನು ತುಂಬಬಾರದು, ಏಕೆಂದರೆ ಅದು ಮನಸ್ಸಿನಲ್ಲಿ ಅಸ್ಥಿರತೆಯನ್ನು ಉಂಟುಮಾಡುತ್ತದೆ. ಸುವಾಸನೆಯ ಹೂಗಳು ಅಥವಾ ಲವಂಗದ ವಾಸನೆಯ ಅಗರಬತ್ತಿಯನ್ನು ಹಚ್ಚುವುದು ಇವರಿಗೆ ಶಾಂತ ನಿದ್ರೆ ತರಬಲ್ಲದು. ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆಯುಳ್ಳವರು, ರಹಸ್ಯಮಯರು. ಅವರ ಮನಸ್ಸು ಭಾವನೆಗಳಿಂದ ತುಂಬಿರುತ್ತದೆ, ಅದರಿಂದ ನಿದ್ರೆ ಅಡಚಣೆಯಾಗಬಹುದು. ಇವರಿಗೆ ವಾರದಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಮಲಗುವ ಮೊದಲು ದೀಪ ಹಚ್ಚಿ ಶಿವನ ಆರಾಧನೆ ಮಾಡುವುದು ಉತ್ತಮ. ಈ ದಿನಗಳಲ್ಲಿ ಸಸ್ಯಾಹಾರಿ ಆಹಾರ ಸೇವಿಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನುವುದನ್ನು ತಪ್ಪಿಸಬೇಕು. ಶಿವನ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಆಳವಾದ ನಿದ್ರೆ ದೊರೆಯುತ್ತದೆ. ಧನುರಾಶಿಯವರು ಜ್ಞಾನಪ್ರಿಯರು ಮತ್ತು ಆತ್ಮೀಯ ಚಿಂತನೆಗಳಲ್ಲಿ ಮುಳುಗಿರುವವರು. ಅವರಿಗೆ ಶಾಂತಿಯುತ ನಿದ್ರೆ ಬರಬೇಕಾದರೆ ಮಲಗುವ ಕೋಣೆಯಲ್ಲಿ ನೇರಳೆ ಬಣ್ಣದ ಅಲಂಕಾರ ಇರಲಿ. ನೇರಳೆ ಬಣ್ಣವು ಆತ್ಮಶಕ್ತಿ, ಆಧ್ಯಾತ್ಮಿಕತೆ ಮತ್ತು ಶಾಂತಿಯ ಸಂಕೇತವಾಗಿದೆ. ಕೋಣೆಯ ಬೆಳಕನ್ನು ಮಂದವಾಗಿ ಇಟ್ಟು ಸಣ್ಣ ಮೃದುವಾದ ಸಂಗೀತವನ್ನು ಕೇಳುವುದು ಉತ್ತಮ. ಭೂಮಿಯ ರಾಶಿಯಾದ ಮಕರ ರಾಶಿಯವರು ಕರ್ಮಪ್ರಿಯರು. ಕೆಲಸದ ಒತ್ತಡದಿಂದ ಅವರಿಗೆ ನಿದ್ರೆ ಅಡಚಣೆ ಆಗಬಹುದು. ಇವರಿಗೆ ಪುದೀನದ ವಾಸನೆ ಅತ್ಯಂತ ಉಪಯುಕ್ತ. ಮಲಗುವ ಕೋಣೆಯ ಕಿಟಕಿಯ ಹತ್ತಿರ ಪುದೀನ ಸಸ್ಯವನ್ನು ಇಡುವುದು ಒಳಿತು. ಇದರ ವಾಸನೆ ಉಸಿರಾಟಕ್ಕೆ ತಾಜಾತನ ನೀಡುತ್ತದೆ ಹಾಗೂ ನರಗಳನ್ನು ಶಾಂತಗೊಳಿಸುತ್ತದೆ. ಇದರಿಂದ ನಿದ್ರೆ ಸುಲಭವಾಗುತ್ತದೆ. ವಾಯುತತ್ವದ ರಾಶಿಯಾದ ಕುಂಭ ರಾಶಿಯವರು ಚಿಂತನೆಗಳಲ್ಲಿ ತೇಲುತ್ತಾರೆ. ಇವರಿಗೆ ನಿದ್ರೆ ಬಾರದಿದ್ದರೆ ಮಲಗುವ ಮೊದಲು ಹೊರಗೆ 20 ರಿಂದ 25 ನಿಮಿಷ ನಡೆದು ಬರುವ ಅಭ್ಯಾಸ ಮಾಡಬೇಕು. ಶುದ್ಧ ವಾಯುವನ್ನು ಉಸಿರಾಡುವುದರಿಂದ ದೇಹದಲ್ಲಿನ ಒತ್ತಡ ಕಡಿಮೆಯಾಗುತ್ತದೆ. ಬಳಿಕ ಕೈ ಮತ್ತು ಪಾದಗಳನ್ನು ತಣ್ಣನೆಯ ನೀರಿನಲ್ಲಿ ತೊಳೆದು ಮಲಗಿದರೆ ದೇಹಕ್ಕೆ ತಂಪು ಸಿಗುತ್ತದೆ ಮತ್ತು ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ. ನೀರಿನ ರಾಶಿಯಾದ ಮೀನರವರು ಭಾವನಾತ್ಮಕ ಮತ್ತು ಕನಸಿನ ಪ್ರಪಂಚದವರು. ಇವರಿಗೆ ನಿದ್ರೆ ಬರಲು ನೀರಿನ ಶಕ್ತಿ ಸಹಕಾರಿಯಾಗುತ್ತದೆ. ಮಲಗುವ ಮೊದಲು 1 ಕಪ್ ನೀರನ್ನು ತುಂಬಿ ಕಿಟಕಿಯ ಹತ್ತಿರ ಇಡುವುದು. ಪ್ರತಿದಿನ ಬೆಳಿಗ್ಗೆ ಅದನ್ನು ಬದಲಾಯಿಸುವುದು ಉತ್ತಮ. ನೀರು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂಬ ನಂಬಿಕೆಯಿದೆ. ಜೊತೆಗೆ ಕಿಟಕಿಯ ಹತ್ತಿರ ಹುರುಳಿ ಅಥವಾ ನೀರಿನ ಸಸ್ಯವನ್ನು ಬೆಳೆಸುವುದರಿಂದ ವಾತಾವರಣ ತಾಜಾ ಮತ್ತು ಶಾಂತವಾಗುತ್ತದೆ. ಒಟ್ಟಿನಲ್ಲಿ ನಿದ್ರೆ ಕೇವಲ ದೇಹದ ವಿಶ್ರಾಂತಿಗಾಗಿ ಮಾತ್ರವಲ್ಲ, ಅದು ಮನಸ್ಸಿನ ಶಾಂತಿ ಮತ್ತು ಆತ್ಮದ ಸಮತೋಲನದ ಸಂಕೇತ.
ವಿಜ್ಞಾನ ನಿದ್ರೆಯನ್ನು ಆರೋಗ್ಯದ ಮೂಲವೆಂದು ಹೇಳುತ್ತದೆ. ಜ್ಯೋತಿಷ್ಯ ಅದನ್ನು ಶಕ್ತಿಯ ಸಮತೋಲನವೆಂದು ಹೇಳುತ್ತದೆ. ಇವು ಎರಡೂ ಪರಸ್ಪರ ಪೂರಕ. ಹೀಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಈ ಸರಳ ಸಲಹೆಗಳನ್ನು ಪಾಲಿಸಿದರೆ ನಮ್ಮ ನಿದ್ರೆ ಮಾತ್ರ ಸುಧಾರಿಸುವುದಿಲ್ಲ, ನಮ್ಮ ಜೀವನವು ಶಾಂತಿ, ಸಮಾಧಾನ ಮತ್ತು ಸಂತೋಷದಿಂದ ತುಂಬುತ್ತದೆ. ನಿದ್ರೆ ಉತ್ತಮವಾದರೆ ಬೆಳಗ್ಗೆ ಚೈತನ್ಯದಿಂದ, ಹೊಸ ಉತ್ಸಾಹದಿಂದ ದಿನವನ್ನು ಆರಂಭಿಸಲು ಸಾಧ್ಯವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.